ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ಮೈದಾನ್ ಇದು ಅಮಿತ್ ರವೀಂದ್ರನಾಥ್ ಅವರು ಡೈರೆಕ್ಟ್ ಮಾಡ್ತಿರುವಂಥ ಸಿನಿಮಾ. ಹಾಗೆ ಇದು ಭಾರತದ ಫುಟ್ಬಾಲ್ ತಂಡ ತನ್ನ ಸ್ವರ್ಣ ಯುಗದಲ್ಲೇ ಇತ್ತು. ಅದು ಅದರ ಬಯೋಗ್ರಫಿಕ್ ಕೂಡ ಹೌದು. ಸಯ್ಯದ್ ಅಬ್ದುಲ್ ರಹೀಂ, ಇಂಡಿಯನ್ ಫುಟ್ಬಾಲ್ ಕೋಚ್, 1951ರಿಂದ 62. ಭಾರತಕ್ಕೆ ಸ್ವತಂತ್ರ ಸಿಕ್ಕ ಕೇವಲ 3-4 ವರ್ಷ. ಬಟ್ ಅಷ್ಟೊತ್ತಿಗೆ ಇಡೀ ಪ್ರಪಂಚ ಸ್ಪೋರ್ಟ್ಸ್ ಕಲ್ಚರ್ ಅನ್ನೋದನ್ನು ಬೇರೆ ಲೆವೆಲ್ನಲ್ಲೇ ಟ್ರಿಕ್ ಮಾಡ್ತಿತ್ತು. ಸೊ ಅಂಥ ಅವಧಿಯಲ್ಲಿ ಭಾರತ ಫುಟ್ಬಾಲ್ನಲ್ಲಿ ಬೆಳೆದಿದ್ದೇಗೆ, ಆ ಗೋಲ್ಡನ್ ಏರಾ ಹೇಗಿತ್ತು, ಹಾಗೆಯೇ ಭಾರತ ಕಂಡಂಥ ಗ್ರೇಟೆಸ್ಟ್ ಕೋಚ್ ಸರ್ ರಹೀಂ ಅವರ ಜೀವನ ಹೇಗಿತ್ತು, ಅವರ ಬದುಕಲ್ಲಿ ಏನೇನಾಗಿತ್ತು ಅನ್ನೋದೇ ಈ ಸಿನಿಮಾ. ಇನ್ನು ಆ್ಯಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನು ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು, ಈ ಎಲ್ಲದ್ರ ಬಗ್ಗೆನೂ ಡೀಟೇಲಿಂಗ್ ಆಗಿ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಕೊಟ್ಟೇ ಕಂಟಿನ್ಯೂ ಮಾಡಿ. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇಲ್ಲಿ ಕ್ರಿಯೇಟ್ ಆಗಿರೋವಂಥ ಮೂಮೆಂಟ್ಸ್, ಹಾಗೆ ಅವುಗಳನ್ನು ಪ್ರೆಸೆಂಟ್ ಮಾಡಿರೋ ರೀತಿ ಎಕ್ಸಲೆಂಟ್ ಆಗಿತ್ತು. 90 ಮಿನಿಟ್ಸ್ದ ಒಂದು ಫುಟ್ಬಾಲ್ ಮ್ಯಾಚ್ ಅಂದರೆ ಅದು ಆ ಬರೀ ಪ್ಲೇಯರ್ಸ್ ಆಡೋ ಆಟ ಅಲ್ಲ. ಆ ಪ್ರೆಷರ್, ಟೆನ್ಷನ್ ಗ್ರೌಂಡ್ ಒಳಗೂ ಇರುತ್ತೆ, ಗ್ಯಾಲರಿಯಲ್ಲಿ ಕೂತಿರೋ ಒಬ್ಬೊಬ್ಬ ಪ್ರೇಕ್ಷಕನಲ್ಲೂ ಮನೆ ಮಾಡಿರುತ್ತೆ. ಇಷ್ಟಲ್ಲದೆ ಅಲ್ಲಿನ ಕಮೆಂಟೇಟರ್ಸ್, ಆ ಕಾಲಘಟ್ಟ ಮನೆಯವರೆಲ್ಲ ಒಟ್ಟಿಗೆ ಕೂತು ರೇಡಿಯೋದಲ್ಲಿ ಕಮೆಂಟ್ರಿ ಕೇಳೋದು, ಲೈಕ್ ಒಂದು ಪಂದ್ಯ ಅಂದರೆ ಅದರಲ್ಲಿ ಎಷ್ಟೋ ಜನರ ಭಾವನೆ ಅಡಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಬಯೋಗ್ರಫಿಕ್ ಅಂದಾಗ ನರೇಷನ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ತನ್ನದೇ ಆದ ಸಮಯವನ್ನು ತಗೊಳ್ತವೆ. ದಟ್ಸ್ ಫೇರ್, ಬಿಕಾಸ್ ನಡೆದಿರೋದು ಏನು, ಅಲ್ಲಿ ಇಂಪಾರ್ಟೆಂಟ್ಸ್ ಎಲಿಮೆಂಟ್ಸ್ ಏನು ಅನ್ನೋದನ್ನು ಇದ್ದಾಗೆ ತೋರಿಸ್ಬೇಕು ಅಲ್ವಾ. ಹಾಗಾಗಿ ಸಿನಿಮಾ ಸ್ಲೋ ಅನಿಸಿದ್ರು ಪರ್ಸ್ನಲಿ ನನಗೆ ಅಷ್ಟು ತೊಂದರೆ ಕೊಡಲಿಲ್ಲ. ಇನ್ನು ಈ ಸಿನಿಮಾದಲ್ಲಿ ಮೊದಲ 40ರಿಂದ 45 ನಿಮಿಷ ಏನಿದೆ ಅಲ್ಲಿ ಒಂದಷ್ಟು ಮಟ್ಟಿಗೆ ನಾವೇ ಇನ್ವೆಸ್ಟ್ ಆಗಬೇಕು. ಬಟ್ ಆಫ್ ದಟ್ ರಿಯಲ್ ಈವೆಂಟ್ಸ್ ಅಂತ ಏನು ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ ಸಿನಿಮಾ ಎದ್ದು ಓಡೋದಕ್ಕೆ ಶುರು ಮಾಡುತ್ತೆ. ಸ್ಪೆಷಲಿ ಆ ರೋಮ್ ಒಲಿಂಪಿಕ್ಸ್ ಸನ್ನಿವೇಶಗಳು, ಫ್ರಾನ್ಸ್ ಜೊತೆ ಡ್ರಾ ಮಾಡ್ಕೊಳ್ಳೋ ಮಟ್ಟಿಗೆ ಭಾರತ ಪ್ರದರ್ಶನ ಕೊಟ್ಟಾಗ ಅಲ್ಲಿ ಸಿಕ್ಕಂಥ ಅಪ್ರಿಷಿಯೇಷನ್, 1.5 ಲಕ್ಷ ಜನ ಸ್ಪೆಕ್ಟರ್ಸ್ ಎದ್ದು ನಿಂತು ಇಂಡಿಯಾ ಅಂತ ಅಪ್ರೋಚ್ ಮಾಡಿದ್ದು, ಆ ಓಲ್ ಸಿನಿಯೋರಿಯೋ ಲಿಟ್ರಲಿ ಗೂಸ್ ಬಂಪ್ಸ್ ಅಂತ ಹೇಳ್ತೀನಿ. ಇನ್ನು ಅಲ್ಲಿಂದ ಶುರುವಾಯಿತು ಅಂದರೆ ಸಿನಿಮಾ ಮಧ್ಯೆ ಎಲ್ಲೂ ನಿಲ್ಲೋದೇ ಇಲ್ಲ. ಲೆಕ್ಕಕ್ಕೆ 3 ಅವರ್ ಸಿನಿಮಾ ಇರ್ಬೋದು, ಬಟ್ ಹೇಳಿದ್ನಲ್ಲ, ಫಸ್ಟ್ 40ರಿಂದ 50 ನಿಮಿಷ ಇನ್ವೆಸ್ಟ್ ಆಗಬೇಕು, ಆನಂತರ ಸಿನಿಮಾ ಮುಗಿದಿದ್ದು ಗೊತ್ತಾಗಲ್ಲ. ಅಷ್ಟು ಗ್ರಿಪ್ಪಿಂಗ್ ನರೇಷನ್ ಇಲ್ಲಿ ಇದೆ. ಎರಡನೇದಾಗಿ ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಮ್ಯೂಸಿಕ್ ಚಚ್ಚಿ ಬಿಸಾಕಿದ್ದಾರೆ ಆ ರೆಹಮಾನ್ ಅವರು. ಪ್ರತಿ ಸನ್ನಿವೇಶದಲ್ಲೂ ಎಮೋಷನ್ ಇದೆ, ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ತಾ ಹೋಗಿರುತ್ತೆ. ಮೇನ್ಲಿ ಬಯೋಗ್ರಫಿ ಆಗಿರೋದ್ರಿಂದ ಕ್ಯಾರೆಕ್ಟರ್ಗೆ ಒಂದು ಟೋನ್ ಅನ್ನೋದು ಸೆಟ್ ಆಗಿರುತ್ತೆ. ಸೊ ಅದನ್ನು ಎಲಿವೇಟ್ ಮಾಡೋದಕ್ಕೆ ಅನ್ವಾಂಟೆಡ್ ಸೀಕ್ವೆನ್ಸ್ಗಳ ಮೊರೆ ಹೋಗಿಲ್ಲ, ಜಸ್ಟ್ BGM ಇಂದನೇ ಆ ಕೆಲಸನ ಮಾಡಿದ್ದಾರೆ. ಈವನ್ ಕಮೆಂಟ್ರಿ ಮಧ್ಯನೂ ಮ್ಯೂಸಿಕ್ ಹಾಕಿ ಆ ಗೇಮ್ ಅನ್ನೋದನ್ನು ಆದಷ್ಟು ಎಂಗೇಜಿಂಗ್ ಆಗಿ ಮಾಡೋದಕ್ಕೆ ನೋಡಿದ್ದಾರೆ. ಸಿನಿಮಾದಲ್ಲಿ ಭಾವನೆಗಳನ್ನು ಫೋರ್ಸ್ ಮಾಡಬಾರ್ದು, ಪ್ಲೇಸ್ ಮಾಡಬೇಕು. ಆ್ಯಂಡ್ ಕಂಟೆಂಟೇ ಇಷ್ಟು ಪವರ್ಫುಲ್ಲಾಗಿ ಇದ್ದಾಗ ಅದಕ್ಕೆ ಒಂದು ಡೈರೆಕ್ಷನ್ ಕೊಡಬೇಕು ಅಷ್ಟೆ. ಬಟ್ ಅದನ್ನು ಸೇರಿ ಈ ಲೆವೆಲ್ ಮ್ಯೂಸಿಕ್ ಕೊಟ್ರಲ್ಲ, ಅಲ್ಲೇ ಅದರ ಎಕ್ಸ್ಪೀರಿಯನ್ಸ್ ಡಬಲ್ ಆಗೋಯ್ತು. ಇನ್ನು ಪರ್ಫಾರ್ಮೆನ್ಸ್ ಕಡೆ ಬಂದರೆ ಅಜಯ್ ದೇವಗನ್ ಅವ್ರಿಗೆ ಈ ಸಿನಿಮಾ ಈ ಪಾತ್ರ ಮಾಡಿಸ್ದಾಗಿತ್ತು. ಮುಖ್ಯವಾಗಿ ಆ ಕ್ಯಾರೆಕ್ಟರ್ಗೆ ಇರೋ ಸೆಟಲ್ನೆಸ್, ಅದನ್ನು ಪರ್ಫಾರ್ಮೆನ್ಸ್ ಮೂಲಕ ಅವರು ಎಕ್ಸಿಕ್ಯೂಟ್ ಮಾಡಿರೋ ರೀತಿ, ಈ ಕಡೆ ಫೀಲ್ ಗುಡ್ ಮೂಮೆಂಟ್ಸ್ ಇದೆ. ಅದರ ಜೊತೆಗೆ ಆ ಪಾತ್ರಕ್ಕೆ ಇರೋ ಬ್ಯಾಕ್ಗ್ರೌಂಡ್ ಕೂಡ ಎದ್ದು ಬಂದು ಹೊಡಿತಾ ಇರುತ್ತೆ. ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆಯೇ ಪ್ರಿಯಾಮಣಿ ಅವರು ಕ್ಯಾರೆಕ್ಟರ್ಗೆ ಅಷ್ಟು ಸ್ಪೇಸ್ ಇರಲಿಲ್ಲ, ಬಟ್ ಸ್ಟಿಲ್ ಆ ಪಾತ್ರನ ಅವರು ಹಿಂದೆ ಉಳಿಯೋಗಿ ಬಿಟ್ಟೇ ಇಲ್ಲ. ಅದಕ್ಕೂ ಇಲ್ಲಿ ಏನೋ ಒಂದು ತೂಕ ಇದೆ ಅನ್ನೋ ಮಟ್ಟಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆಲ್ಸೋ ಕೋಚ್ ಮಗನಿಗೆ ಹಕೀಮ್ ಕ್ಯಾರೆಕ್ಟರ್ ಅದು ಕೂಡ ಚೆನ್ನಾಗಿತ್ತು. ಸ್ಪೆಷಲಿ ಅಪ್ಪನಿಗೆ ಈ ರೀತಿ ಆಯಿತು ಅಂತ ಗೊತ್ತಾಗಿದ್ದರೂ ಕೂಡ ಒಂದು ಮೆಚ್ಯೂರ್ ಡಿಸ್ಕಷನ್ಗೆ ಬರುತ್ತೆ ಪ್ರೀ ಕ್ಲೈಮ್ಯಾಕ್ಸ್ನಲ್ಲಿ, ಅದು ಮಾತ್ರ ಸೂಪರ್ಬ್. ಇನ್ನು ಸಿನಿಮಾದ ಒಂದು ಸ್ಪೋರ್ಟ್ಸ್ ಬಯೋಗ್ರಫಿ ಆಗಿದ್ರೂ ಕೂಡ ಅಲ್ಲಿ ಒಂದು ಡ್ರಾಮಾ ಅನ್ನೋದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಸಿಕ್ಕಿದೆ. ಫುಟ್ಬಾಲ್ ಫೆಡರೇಷನ್, ಅಲ್ಲಿನ ರಾಜಕೀಯ, ಈ ಕಡೆ ಪಶ್ಚಿಮ ಬಂಗಾಳದವರ ಡಾಮಿನೆನ್ಸ್, ಜರ್ನಲಿಸ್ಟ್ಗಳಿಗೆ ಇದ್ದಂಥ ಪವರ್, ಹೀಗೆ ಕನ್ಸಿಕ್ವೆನ್ಸ್ಗಳನ್ನು ಅವುಗಳು ಹೇಗಿದ್ವೋ ಹಾಗೆ ತೋರಿಸಿದ್ದಾರೆ. ಆ್ಯಂಡ್ ಆ ಲೆಕ್ಕದಲ್ಲಿ ಸಿನಿಮಾದಲ್ಲಿನ ಕಾಸ್ಟಿಂಗ್ ಸಖತ್ತಾಗಿದ್ವು.
ಸ್ಪೆಷಲಿ ಮುರಾರ್ಜಿ ದೇಸಾಯಿ ಅವರ ಪಾತ್ರ, ಶುಭಶಂಕರ್ ಹೊಟ್ಟೆ ಉರಿ ಪಡ್ಕೊಳ್ಳೋ ಜರ್ನಲಿಸ್ಟ್ ಅವರ ಪಾತ್ರ, ಅದಕ್ಕಿರೋ ಟ್ರಾನ್ಸಾಕ್ಷನ್ ಅಷ್ಟೇ ಅಲ್ಲದೆ ಪ್ಲೇಯರ್ಸ್ನ ಕೂಡ ಸಾಲಿಡ್ ಆಗಿ ಕಾಸ್ಟ್ ಮಾಡಿದ್ದಾರೆ. ಇಷ್ಟ ಆಗೋಯ್ತು. ಇನ್ನು ಥಿಯೇಟರ್ ಅನ್ನೋದು ಸ್ಟೇಡಿಯಂ ಆಗಿ ಬದಲಾಗೋಕೆ ಮ್ಯೂಸಿಕ್ ಹೆವಿ ಕೆಲಸ ಮಾಡಿದೆ ನಿಜ, ಆದರೆ ಅದರ ಜೊತೆಗೆ ವರ್ಲ್ಡ್ ಆ್ಯಂಗಲ್ ಥಾಟ್ಸ್ ಮೇಕಿಂಗ್ ಕ್ವಾಲಿಟಿ, ಸೆರೆಡ್ದಿರೋ ಫ್ರೇಮ್ಗಳು, ಪರ್ಟಿಕ್ಯುಲರ್ಲಿ ಫುಟ್ಬಾಲ್ನ ಟ್ರಿಬಲ್ ಮಾಡುವಾಗ ಅದನ್ನು ಒಂದೇ ಟೇಕಲ್ಲಿ ಕವರ್ ಮಾಡಿದ್ದಾರೆ. ಕ್ರೇಜಿಯಾಗಿತ್ತು ಮಾತ್ರ ಆ ಶಾಟ್ನ ನೋಡೋದಕ್ಕೆ. ಇದರ ಹೊರತಾಗಿ ಇಂಟರ್ನಲ್ ಪಾಲಿಟಿಕ್ಸ್ನ ಹ್ಯಾಂಡಲ್ ಮಾಡಿದಂಥ ರೀತಿ, ಡೆಮೋಕ್ರಸಿ, ಅಪ್ಪ ಮಗನ ಎಮೋಷನ್ಸ್, ಹಂತವಾಗಿ ಗಿಟರ್ಯೂರೇಟೆಡ್ ಆಗ್ತಿದ್ದಂಥ ಕೋಚ್ ರಹೀಮ್ ಅವರ ಬದುಕು, ಆ್ಯಂಡ್ ದೆನ್ ಆ ಕ್ಲೈಮ್ಯಾಕ್ಸ್, ಲೈಕ್ ಒಂದ್ಸಲ ನಾವೇ 66ಗೆ ಹೋಗಿ ಆ ಗ್ಯಾಲರಿ ಒಳಗೆ ಕೂತ್ಕೊಂಡು ನಮ್ಮ ಲೆಜೆಂಡ್ರಿ ಪ್ಲೇಯರ್ಸ್ನ ನೋಡ್ತಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ. ಹಂಗೆ 44 ವರ್ಷದ ಹಿಂದೆ ಏಷ್ಯನ್ ಗೇಮ್ಸ್ ಗೆದ್ದಂಥ ನಮ್ಮ ದೇಶ, ಇಷ್ಟು ಚೆನ್ನಾಗಿ ಆಡ್ತಿದ್ದಂಥ ನಮ್ಮ ತಂಡ, ಬ್ರೆಜಿಲ್ ಆಫ್ ಏಷ್ಯಾ ಅಂತ ಕರೆಯಲ್ಪಡ್ತಿದ್ದ ನಮ್ಮ ಭಾರತ ಇವತ್ತು ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಆಗಬೇಕು ಅನ್ನೋಕ್ಕೆ ಕಷ್ಟಪಡ್ತಿದೆ. ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ಹೆಚ್ಚೇನಿರಲಿಲ್ಲ, ಆದರೆ ಫಸ್ಟ್ ಹಾಫ್ ಏನಿದೆ ಅದು ಒಂಥರ ಬಂಚ್ ಆಫ್ ಈವೆಂಟ್ಸ್ ರೀತಿ ಹೋಗುತ್ತೆ. ಅಷ್ಟು ಬೇಗ ಕನೆಕ್ಟ್ ಆಗೋದಿಲ್ಲ, ಆ್ಯಂಡ್ ತುಂಬಾ ಡಿಸ್ಕಂಟಿನ್ಯೂಟಿ ಇದೆ ಅಂತಲೂ ಅನಿಸುತ್ತೆ. ಸೊ ಟೋಟಲಾಗಿ ಸಿನಿಮಾ ಚೆನ್ನಾಗಿದೆ. ಹಿಸ್ಟ್ರಿನ ಮ್ಯಾನಿಪ್ಯುಲೇಟ್ ಮಾಡಲಿಲ್ಲ, ಅಥೆಂಟಿಕ್ ಆಗಿ ಇಟ್ಟಿದ್ದಾರೆ. ಪರ್ಫಾರ್ಮೆನ್ಸಸ್ ನ್ಯಾಚುರಲ್ ಆಗಿ ಇದೆ, ಆ್ಯಂಡ್ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಕ್ರೇಜಿ ಅಂತ ಹೇಳ್ತೀನಿ. ಇನ್ನು ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತ ಅಂದರೆ ಆರಾಮಾಗಿ ಹೋಗಿ ನೋಡ್ಬೋದು. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ಸಿನಿಮಾದ ಬಗ್ಗೆ. ನೀವೇನಾದರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ದರೆ ಇದು ನಿಮ್ಗೆ ಯಾವ ಥರ ಅನುಭವ ಕೊಡ್ತು ಅನ್ನೋದನ್ನು ಕೆಳಗಡೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.